Thank you, friends, for your amazing performance. We feel very honored to have Lion Sapna Suresh as our chief guest. I humbly request esteemed chief guest to address the gathering. Very good morning. Respected GM, respected principal, teachers, dear parents, and my dear children. It is a great pleasure to join you all today for your school's annual day celebration. I feel honored to be here to see you, so many happy and enthusiastic young faces. Annual Day is a special occasion where we celebrate achievements, talents, and growth from our children. Today, our little ones from LKG, UKG, Standard 1 and Standard 2 will be presenting dances, songs, other activities. These children may be small in age, but they are full of creativity, confidence and curiosity. ಬಹಳಷ್ಟು ಸಂತೋಷವಾಯಿತು ಈ ಶಾಲೆಯ ಒಳಗೆ ಬರಬೇಕಾದ್ರೆ. ಫಾರ್ ದ ಫಸ್ಟ್ ಟೈಮ್, ಬಿಫೋರ್ ಲಾಂಗ್ ಬ್ಯಾಕ್ ಐ ವಿಸಿಟೆಡ್ ದಿ ಸ್ಕೂಲ್, ಬಟ್ ಆಫ್ಟರ್ ಎ ಲಾಂಗ್ ಐ ವಿಸಿಟೆಡ್ ಟುಡೇ ಟು GM ವಿದ್ಯಾನಿಕೇತನ್. ಸಂಭ್ರಮದಿಂದ ನನ್ನನ್ನು ಈ ಒಂದು ನಿಮ್ಮ ಆ್ಯನ್ಯುವಲ್ ಡೇಗೆ ಆದರದಿಂದ ಸ್ವಾಗತಿಸಿಕೊಂಡಿದ್ದೀರಿ. ಆದರೆ ಇಲ್ಲಿ ವೇದಿಕೆಯನ್ನು ನೋಡಿದಾಗ ಯಾವುದೋ ಒಂದು ರಿಯಾಲಿಟಿ ಶೋಗೆ ಬಂದಂಥ ಅನುಭವ ನನಗಾಯಿತು. ಖಂಡಿತವಾಗಿಯೂ ಬಹಳಷ್ಟು ಶಾಲೆಗಳ ಆ್ಯನ್ಯುವಲ್ ಡೇಗೆ ನಾನು ವಿಸಿಟ್ ಮಾಡಿದ್ದೇನೆ. ಆದರೆ ಸ್ಟೇಜ್ ಇರ್ಬೋದು, ವಾಯ್ಸಸ್ ಇರ್ಬೋದು, ರೆಕಾರ್ಡಿಂಗ್ಸ್ ಇರ್ಬೋದು, ಸೌಂಡ್ಸ್ ಇರ್ಬೋದು, ಅಲ್ಲಿ ಕೆಳಗೆ ಕೂತು ನಿಮ್ಮ ಈ ಆ್ಯನ್ಯುವಲ್ ಡೇ ಪರ್ಫಾರ್ಮೆನ್ಸ್ ನೋಡುವಾಗ ಒಂದು ರಿಯಾಲಿಟಿ ಶೋ ಆರ್ ಇಂಟರ್ನ್ಯಾಷನಲ್ ಸ್ಟೇಜಲ್ಲಿ ಯಾವ ರೀತಿ ನಮಗೆ ಮಕ್ಕಳಿಗೆ ಪರ್ಫಾರ್ಮ್ ಮಾಡಲಿಕ್ಕೆ ಇರ್ತದೆ, ಆ ಒಂದು ಅತ್ಯದ್ಭುತವಾದ ಅನುಭವ ನನಗಾಯಿತು. ಆ್ಯನ್ಯುವಲ್ ಡೇ ಇಸ್ ಎ ಸೆಲೆಬ್ರೇಷನ್, ಹಬ್ಬದ ಸಂಭ್ರಮ ಅಂತ ಹೇಳಿದರೆ ಖಂಡಿತವಾಗಿಯೂ ತಪ್ಪಾಗಲಿಕ್ಕಿಲ್ಲ. ಒಂದು ಆ್ಯನ್ಯುವಲ್ ಡೇ ಬರಬೇಕಾದ್ರೆ ಆ ಸ್ಕೂಲ್ ಟೀಚರ್ಸ್ ಆ ಮಕ್ಕಳನ್ನು, ಯಾಕಂದರೆ ಆಲ್ ಸ್ಮಾಲ್ ಚಿಲ್ಡ್ರನ್ ಫ್ರಮ್ ಕ್ಲಾಸ್ UKG, LKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ಬೋದು, ಆ ಮಕ್ಕಳನ್ನು ಟ್ರೈನ್ ಮಾಡಬೇಕಾದ್ರೆ ಬಹಳ ಕಷ್ಟ ಉಂಟು. ಯಾಕಂದರೆ ನಮಗೆ ಮನೆಯಲ್ಲಿ ನಮ್ಮ ಒಂದು ಮಗುವನ್ನು ತಯಾರು ಮಾಡಬೇಕಾದ್ರೆ ಬಹಳ ಕಷ್ಟವಾಗ್ತದೆ. ಆದರೆ ಮಕ್ಕಳು ಇಲ್ಲಿ ಒಂದು ಸ್ಟೇಜಿನಲ್ಲಿ ಟೀಚರ್ಸ್ ಒಂದು ಸ್ಟೇಜಿನಲ್ಲಿ ಪರ್ಫಾರ್ಮ್ ಮಾಡುವಾಗ 40-50 ಮಕ್ಕಳನ್ನು ಅವರು ರೆಡಿ ಮಾಡಬೇಕು, ತಯಾರು ಮಾಡಬೇಕು. ಮಕ್ಕಳು ಮುಗ್ಧರು ಅಂತ ನಾವು ಹೇಳ್ತೇವೆ, ದೇವರ ಮಕ್ಕಳು ಅಂತ ಹೇಳ್ತೇವೆ. ಮಕ್ಕಳು ಏನು ಮಾಡಿದರೂ ಚಂದ, ಆದರೆ ಆ ಪರ್ಫಾರ್ಮ್ ಮಾಡಬೇಕಾದ್ರೆ ಫ್ರಮ್ ಐ ಥಿಂಕ್ ಫ್ರಮ್ 3 to 4 months ಪ್ರಿಪರೇಷನ್. ಒಂದು ಸ್ಕೂಲಿನ ಆ್ಯನ್ಯುವಲ್ ಡೇ ಬರ್ತದೆ ಅಂತ ಹೇಳಿದರೆ ಟೀಚರ್ಸ್ ಆರ್ ಪೇರೆಂಟ್ಸ್ ಇರ್ಬೋದು, ನಮಗೆಲ್ಲ ಪೇರೆಂಟ್ಸಿಗೆ, ಯಾಕಂದರೆ ನನಗೆ ಕೂಡ 2 ಮಕ್ಕಳು, ಆದರೆ ಅವರು ಈ ಏಜನ್ನು ರೀಚ್ ಆಗಿ ಈಗ ಮುಂದಕ್ಕೆ ಹೋಗಿದ್ದಾರೆ. ಆದರೆ ನನಗೆ ಅಲ್ಲಿ ಕೂತ್ಕೊಂಡು ನಿಮ್ಮ ಆ್ಯನ್ಯುವಲ್ ಡೇ ನೋಡುವಾಗ ನಮ್ಮ ಮಕ್ಕಳ ಆ್ಯನ್ಯುವಲ್ ಡೇ ನೆನಪಾಯಿತು. ನಾವು ಕೂಡ ಹಾಗೆ ಇವತ್ತು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಉಂಟು, ನನ್ನ ಮಗು ಹೇಗೆ ಮಾಡ್ತದೆ, ಯಾಕಂದರೆ ಪ್ರತಿಯೊಬ್ಬ ಪೇರೆಂಟ್ಗೆ ಇರ್ತದೆ ನನ್ನ ಮಗು ಹೇಗೆ ಪರ್ಫಾರ್ಮ್ ಮಾಡ್ತದೆ, ಯಾವ ರೀತಿ ಅದು ಸ್ಟೇಜಲ್ಲಿ ಪರ್ಫಾರ್ಮ್ ಕೊಡ್ತದೆ ಅಂತ ಹೇಳಿ. ಹಾಗಾಗಿ ಈ ಒಂದು ಅತ್ಯದ್ಭುತವಾದ ಆ್ಯನ್ಯುವಲ್ ಡೇ ಸೆಲೆಬ್ರೇಷನಿಗೆ ನನಗೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಕೊಟ್ಟದಕ್ಕಾಗಿ ನಾನು ಪ್ರಕಾಶ್ ಚಂದ್ರ ಶೆಟ್ಟಿ, ಯಾಕಂದರೆ ಆತ್ಮೀಯರವರು ಭಾಳಷ್ಟು ಬಾರಿ ನನಗೆ ಕಾಲ್ ಮಾಡಿ, ಮೇಡಮ್ ನೀವು ಈ ಒಂದು ಆ್ಯನ್ಯುವಲ್ ಡೇಗೆ ಬರಬೇಕು ಅಂತ ನನ್ನನ್ನು ರಿಕ್ವೆಸ್ಟ್ ಮಾಡಿದರು. ಇದು ಬಂದದ್ದು ಸಾರ್ಥಕ ಆಯಿತು ಅಂತ ನಾನು ಇಲ್ಲಿ ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಹಳ ಇಚ್ಛೆ ಪಡ್ತೇನೆ. ಶಾಲೆ ಮಕ್ಕಳಿಗೆ ಒಂದು ಅವರ ಟ್ಯಾಲೆಂಟನ್ನು ಪ್ರಮೋಟ್ ಮಾಡಲಿಕ್ಕೆ ಒಂದು ಪ್ರಥಮ ವೇದಿಕೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಮಕ್ಕಳು ಈ ಸ್ಟೇಜಲ್ಲಿ ಏನು ಪರ್ಫಾರ್ಮ್ ಮಾಡ್ತಾರೆ, ಅವರ ಹೆದರಿಕೆ ಬಿಟ್ಟು ಹೋಗುವಂಥದ್ದು ಇರ್ಬೋದು. ಇದು ಶಾಲೆಯ ಸ್ಟೇಜಲ್ಲಿ ಇಷ್ಟು ನಿಮ್ಮ ಎಲ್ಲ ಪೇರೆಂಟ್ಸಿನ ಮುಂದೆ ಇರ್ಬೋದು ಅಥವಾ ಬೇರೆ ಮಕ್ಕಳ ಮುಂದೆ ಇರ್ಬೋದು, ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇದು ಒಂದು ಪ್ರಾಥಮಿಕ ಹಂತದ ವೇದಿಕೆ. ಆ್ಯನ್ಯುವಲ್ ಡೇಯಲ್ಲಿ ಮಕ್ಕಳು ಅವರಿಗೆ ಟ್ಯಾಲೆಂಟನ್ನು ಪ್ರದರ್ಶಿಸಲಿಕ್ಕೆ ನಾವು ಅವಕಾಶ ಕೊಡ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಮಕ್ಕಳು ಬಹಳ ಉತ್ತಮ ರೀತಿಯಲ್ಲಿ ಇಲ್ಲಿ ಪರ್ಫಾರ್ಮ್ ಮಾಡಿದ್ದೀರಿ. ಅವರನ್ನು ತಯಾರು ಮಾಡಿದ ಎಲ್ಲ ಶಿಕ್ಷಕ ವೃಂದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ದ ಫಸ್ಟ್ ಚೆಂಡೆ ಆ್ಯಂಡ್ ಡ್ರಮ್ ಟೀಮ್ ವಾಸ್ ಸೂಪರ್. ಎಲ್ಲ ಮಕ್ಕಳಿಗೆ, ಈ ಶಾಲೆಯಲ್ಲಿ ಕಲಿತಿರುವಂತಹ ಎಲ್ಲ ಮಕ್ಕಳಿಗೆ ನಾನು ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶಾಲೆ ನಮಗೆ ಪ್ರಥಮ ವಿದ್ಯಾ ದೇಗುಲ ಅಂತ ನಾವು ಶಾಲೆಯನ್ನು ಕರಿತೇವೆ.
ಇಲ್ಲಿ ನೆರೆದಂಥ ಎಲ್ಲ ಮಕ್ಕಳಿಗೆ ಹೇಳ್ತೇನೆ, ಮುಂದೆ ನೀವೇನಾಗ್ತೀರಿ ಅಂತ ನಮಗೆ ಗೊತ್ತಿಲ್ಲ. ದೇಶದ ಒಂದು ಉತ್ತಮ ಪ್ರಜೆ ಆಗ್ಬೋದು, ಯಾವುದೋ ದೊಡ್ಡ ಹಂತಕ್ಕೆ ಹೋಗ್ಬೋದು. ಆಗ ಕೂಡ ನೀವು ನಾನು ಒಂದು ಇಂಥ ಶಾಲೆಯಲ್ಲಿ ಕಲ್ತಿದ್ದೇನೆ, ನನ್ನನ್ನು ಈ ಹಂತಕ್ಕೆ ಕರೆದುಕೊಂಡು ಹೋದಂದು ನನ್ನ ಶಾಲೆ ಎಂಬ ನೆನಪಿಟ್ಟುಕೊಂಡು ಬಂದು ಯಾವುದೇ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಶಾಲೆಯ ಆಕ್ಟಿವಿಟೀಸ್ಗಳಿಗೆ ಭಾಗವಹಿಸಲಿಕ್ಕೆ ಸಾಧ್ಯವಾಗ್ತದೆ. ಆ ಸಂದರ್ಭದಲ್ಲಿ ನೀವು ಕೂಡ ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಬಂದು ಈ ಶಾಲೆ ನೆನಪಿಸ್ಕೊಳ್ಬೇಕು. ನಿಮಗೆ ವಿದ್ಯೆಯನ್ನು ನೀಡಿದಂತಹ ಗುರುಗಳಿರ್ಬೋದು, ನಿಮಗೆ ಸಹಾಯವನ್ನು ನೀಡಿದಂತಹ ನಿಮ್ಮ ತಂದೆ ತಾಯಿಯವರು ಇರ್ಬೋದು, ಅವರನ್ನೆಲ್ಲರನ್ನು ನೆನಪಿಸಿಕೊಂಡು ಮುಂದಿನ ಜೀವನದಲ್ಲಿ ಒಂದು ನಮ್ಮ ಉತ್ತಮ ಪ್ರಜೆಯಾಗಿ ನೀವೆಲ್ಲ ರೂಪುಗೊಳ್ಬೇಕಂತ ಎಲ್ಲ ವಿದ್ಯಾರ್ಥಿಗಳು ಶುಭವನ್ನು ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮಗದೊಮ್ಮೆ ನನಗೆ ಅವಕಾಶ ನೀಡಿದಂಥ ಸ್ಕೂಲ್ ಕಮಿಟಿ ಇರ್ಬೋದು, ಚೇರ್ಮನ್ ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. Thank you very much, ma'am, for sharing your invaluable experience and wisdom with us today. I request our Honorable Chairman to hand over a memento as a token of gratitude and respect. ಎಲ್ಲ ರಕ್ಷಕ ಬಂಧುಗಳೇ ಮತ್ತು ನನ್ನ ನೆಚ್ಚಿನ ಜೆಮ್ಸ್ ಆಫ್ GM ಎಲ್ರಿಗೂ ನಾನು ಇಲ್ಲಿಂದಲೇ ನನ್ನ ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 21ನೆಯ ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ಲಯನ್ಸ್ ಸ್ವಪ್ನ ಸುರೇಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನನಗೆ ಬಹಳಷ್ಟು ಖುಷಿ ಆಗೋದು ಎರಡು ಕಾರಣಕ್ಕೆ. ಒಂದು, ಪ್ರಪಂಚದ ಅತಿ ದೊಡ್ಡ ನಿಸ್ವಾರ್ಥ ಸೇವಾ ಸಂಸ್ಥೆ ಲಯನಿಸಮ್. ಅಂಥ ಒಂದು ಸಂಸ್ಥೆಯನ್ನು ನಮ್ಮ ಜಿಲ್ಲೆಯಲ್ಲಿ ಮುನ್ನಡೆಸಿಕೊಂಡು ಹೋಗುವಂಥ ಒಬ್ಬ ಧೀಮಂತ ವ್ಯಕ್ತಿ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ನನಗೆ ಗೊತ್ತಿಲ್ಲ ನಿಮಗೆ ಲಯನಿಸಮ್ ಬಗ್ಗೆ ಎಷ್ಟೊಂದು ನೀವು ತಿಳಿದುಕೊಂಡಿರ್ತೀರಾ, ನನಗೆ ಗೊತ್ತಿಲ್ಲ. ನಾವೆಲ್ಲರೂ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಭಾಳಷ್ಟು ಬ್ಯುಸಿಯಾಗಿರ್ತೇವೆ. ಅಷ್ಟು ಬ್ಯುಸಿ ಇದ್ರೂ ಸಹ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಆಮೇಲೆ ನಾವು ಏನು ದುಡಿತೇವೆ ಅದರಲ್ಲಿ ಒಂದು ಅಂಶವನ್ನು ನಾವು ಸಮಾಜಕ್ಕೆ ತೆಗೆದು ಇಡಬೇಕು ಆ್ಯಕ್ಚುಲಿ. ಅಂಥ ಒಂದು ಸಂಸ್ಥೆಯಲ್ಲಿ ಇವತ್ತು ನಮ್ಮ ಈ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡುವಂಥ ಲಯನ್ ಸ್ವಪ್ನ ಸುರೇಶ್ ಅವರು ನಿಜವಾಗಿಯೂ ಒಂದು ಧೀಮಂತ ವ್ಯಕ್ತಿ ಅಂತ ನನಗೆ ಹೇಳಲಿಕ್ಕೆ, ಮತ್ತು ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲಿರುವುದು ನಮ್ಮ GM ವಿದ್ಯಾನಿಕೇತನ್ ಸ್ಕೂಲಿನ ನಿಜವಾಗಿಯೂ ಒಂದು ನಮಗೆ ಗೌರವವನ್ನು ತಂದುಕೊಡುವಂಥ ವಿಷಯ ಅಂತ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಎರಡನೇ ಕಾರಣ, ನಾನು ಸಹ ಈ ಲಯನಿಸಮ್ನಲ್ಲಿದ್ದೇನೆ. ಪ್ರಾಯಶಃ ಸುಮಾರು ಒಂದು 32 ವರ್ಷದಿಂದ ನಾನು ಈ ಸಂಸ್ಥೆಯಲ್ಲಿ ಎಲ್ಲರ ಜೊತೆಯಲ್ಲಿದ್ದು ನನ್ನ ಕೈಯಲ್ಲಿ ಏನು ಸಹಾಯ ಆಗ್ತದೆ. ನೀವು ಆವಾಗ ಲಯನ್ ಸ್ವಪ್ನ ಸುರೇಶ್ ಅವರ ರೆಸ್ಯೂಮ್ ಓದುವಾಗ ಕೇಳಿದ್ರ ಎಷ್ಟೊಳ್ಳೆಯ ಕಾರ್ಯಗಳನ್ನು ಲಯನಿಸಮ್ ಮಾಡ್ತಾ ಇದೆ. ಲಯನಿಸಮ್ ಫಾರ್ ಹ್ಯುಮ್ಯಾನಿಟಿ, ಲಯನಿಸಮ್ ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಒನ್ಸ್ ಲೈಫ್. ಒಬ್ಬ ವ್ಯಕ್ತಿ ಏನಾದರೂ ಕಷ್ಟದಲ್ಲಿದ್ದರೆ ಅವನು ಯಾರನ್ನು ನೋಡಿದರೆ ಖಂಡಿತವಾಗಿಯೂ ಅವನು ಲಯನ್ ಸಂಸ್ಥೆಯ ಕಡೆಗೆ ಮುಖ ಮಾಡಿದರೆ ಖಂಡಿತವಾಗಿಯೂ ಅವನಿಗೆ ಒಂದು ನಿಸ್ವಾರ್ಥ ಸೇವೆ ಸಿಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಅಂಥ ಒಂದು ವ್ಯಕ್ತಿ ನಮಗಿದ್ದಾರೆ. ಅವರು ನಮ್ಮ ಮಕ್ಕಳಿಗೆ ಎಲ್ರಿಗೂ ಮಾದರಿ. ಮುಂದಿನ ಅವರ ಜೀವನದಲ್ಲಿ ಇಂಥ ವ್ಯಕ್ತಿಗಳನ್ನು ನೋಡಿ ಅವರ ಜೀವನವನ್ನು ಅವರು ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳ್ತಾ, ಇನ್ನೊಮ್ಮೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಇಡೀ GM ಸಂಸ್ಥೆಯ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. I would like to hand over a memento of gratitude on behalf of entire GM family. Thank you so much.